ನಮಸ್ಕಾರ. ನೋಡಿ, ದುಡ್ಡು ದುಡ್ಡಿನಿಂದನೇ ಆಕರ್ಷಣೆ ಮಾಡುವ ದುಡ್ಡಿನ ಫೋಟೋ. ಆ, ಈ ಒಂದು ದುಡ್ಡಿನ ಫೋಟೋ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ, ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಈ ಫೋಟೋ ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟು ನೋಡಿ. ದುಡ್ಡಿನಿಂದನೇ ಆಕರ್ಷಣೆ ಮಾಡುವ ದುಡ್ಡಿನ ಫೋಟೋ. ತುಂಬ ಪವರ್ಫುಲ್ ವಿಡಿಯೋ ಇದು. ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಮನುಷ್ಯ ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ ಹಲವಾರು ಉದ್ಯೋಗಗಳನ್ನ ಮಾಡ್ತಾನೆ, ಹಲವಾರು ಜಾಬುಗಳನ್ನ ಮಾಡ್ತಾನೆ, ಹಲವಾರು ವ್ಯಾಪಾರಗಳು ಬಿಸ್ನೆಸ್ಸುಗಳು ಮಾಡ್ತಾನೆ, ಹಲವಾರು ಕೃಷಿ ವ್ಯವಸಾಯ ಬೆಳೀತಾನೆ. ಯಾಕೆಂದರೆ ಮನುಷ್ಯ ಬದುಕಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು. ದುಡ್ಡಿಗೋಸ್ಕರ ಹಲವಾರು ಮಂತ್ರಗಳು, ಹಲವಾರು ಸ್ತೋತ್ರಗಳು, ಹಲವಾರುಗಳು ಪೂಜೆ, ಹೋಮಗಳು, ಹವನಗಳು, ಪಾದಯಾತ್ರೆ, ಕಾಲ್ನಡಿಗೆ, ಉಪವಾಸ, ಉರುಳು ಸೇವೆ, ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳು ಅಂತ ಹೋಗ್ತಾ ಇರ್ತಾರೆ ಮನುಷ್ಯ. ಸರ್ವೇ ಸಾಮಾನ್ಯ ಅಲ್ವಾ? ನೋಡಿ, ಇದೊಂದು ತುಂಬ ಪವರ್ಫುಲ್ಲು ದುಡ್ಡಿನ ಫೋಟೋ ಇದು. ನೀವೆಲ್ಲೂ ನೋಡಿರೋದಕ್ಕೆ, ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮನೆಯಲ್ಲೇ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಈ ದುಡ್ಡಿನ ಫೋಟೋ ಇಟ್ಕೊಂಡು ಈ ಒಂದು ಸಣ್ಣ ಮಂತ್ರನ ಪಠಣೆ ಮಾಡಿ ಸಾಕು. ಖಂಡಿತವಾಗ್ಲೂ ದುಡ್ಡಿನಿಂದನೇ ಆಕರ್ಷಣೆ ಮಾಡುವ ದುಡ್ಡಿನ ಫೋಟೋ. ಖಂಡಿತವಾಗ್ಲೂ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಪವರ್ಫುಲ್ ರೆಮಿಡೀಸ್ಗಳು. ಮಾಡ್ಕೊಂಡು ಸುಖವಾಗಿ ಬದುಕಳಿ. ಯಾವ ರೀತಿ ಮಾಡಬೇಕು, ಯಾವ ದಿನ ಇಡಬೇಕು ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಅಮಾವಾಸ್ಯೆ ಮಂಗಳವಾರ ಬಂದಾಗ, ಅಥವಾ ಅಮಾವಾಸ್ಯೆ ಶುಕ್ರವಾರ ಬಂದಾಗ, ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ, ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ, ಇಂಥ ಸಂದರ್ಭದಲ್ಲೇ ಇಡಬೇಕು ನೀವು. ಎಲ್ಲಿ? ಮನೆಯಲ್ಲಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ. ಯಾವುದು ದುಡ್ಡಿನ ಫೋಟೋ ಅಂತಂದರೆ ನೋಡಿ, ಈ 1 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, 5 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು ಒಂದೊಂದು, ಮತ್ತು 10 ರೂಪಾಯಿ ನೋಟು, 20 ರೂಪಾಯಿ ನೋಟು, 50 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, 500 ರೂಪಾಯಿ ನೋಟು, ಇವನ್ನೆಲ್ಲ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಳ್ಳಿ. ಇವನ್ನೆಲ್ಲ ಇಟ್ಬಿಟ್ಟು ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಂಬಿಟ್ಟು ನಿಮ್ಮ ಮನೆ ಒಳಗಡೆ ಈಶಾನ್ಯ ಮೂಲೆ, ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯ ಮೂಲೆಯಲ್ಲಿ, ಯಾಕೆಂದರೆ ಗುರುವಿನ ಸ್ಥಾನ ಅಂತೀವಿ. ಗುರು ಬಂದು ಧನಕಾರಕ, ಬಂಗಾರಕಾರಕ, ಹಣಕ್ಕೆ ಕಾರಕ ಅಂತೀವಿ. ಅಥವಾ ದೇವರು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಅಥವಾ ನಿಮ್ಮ ಮನೆ ಒಳಗಡೆ ಹೆಬ್ಬಾಗಿಲಿಗೆ ಹಾಕ್ಕೊಳ್ಳಿ. ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಈ ಫೋಟೋನ ಇಟ್ಟು ಪೂಜೆ ಮಾಡಿ ಅದಕ್ಕೆ ಗಂಧ ಹಚ್ಬಿಡಿ. ಗಂಧ ಹಚ್ಚಿ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಪ್ರತಿದಿನ ಪಠಣೆ ಮಾಡಿ. ಯಾವ ದಿನ ಇಡಬೇಕು? ಅಮಾವಾಸ್ಯೆ ಮಂಗಳವಾರ, ಅಥವಾ ಅಮಾವಾಸ್ಯೆ ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದಂದು, ಅಥವಾ ದೀಪಾವಳಿ ಅಮಾವಾಸ್ಯೆ ದಿನದಂದು, ಲಕ್ಷ್ಮೀ ಪೂಜೆ ದಿನದಂದು ಮಾಡಿ ಈ ಫೋಟೋ ಇಟ್ಟು ನೋಡಿ. ಖಂಡಿತವಾಗ್ಲೂ ದುಡ್ಡಿನಿಂದನೇ ಆಕರ್ಷಣೆ ಮಾಡುವ ದುಡ್ಡಿನ ಫೋಟೋ. ಖಂಡಿತವಾಗ್ಲೂ ನೀವು ಇದನ್ನು ಎಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಮಾಡಿ ನೋಡಿ. ಧನ ಆಕರ್ಷಣೆ, ಜನ ಆಕರ್ಷಣೆ, ದುಡ್ಡಿನ ಆಕರ್ಷಣೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಈ ಮಾಮೂಲು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ನಾವು ಹಲವಾರು ಸ್ತೋತ್ರ, ಪೂಜೆ, ಪುನಸ್ಕಾರ, ದೇವಸ್ಥಾನ, ಪುಣ್ಯಕ್ಷೇತ್ರ ಈ ಥರ ಎಲ್ಲ ಮಾಡ್ತಿರ್ತೀವಲ್ಲ, ಇದು ಒಂದು ಪವರ್ಫುಲ್ ರೆಮಿಡಿ. ಮಾಡ್ಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.